ಹಾಡು ನೋಡಬಹುದೇ ಕವಿತೆಯೊಡನೆ ಬಂದೇ ಬಲೆಯ ಬೀಸಿ ಕಾದೆ ಮೋಹದ ತರುಣಿಯೊಡನೆ ಬಂದೇ ಮಾತನಾಡಲು ಅವಳು ಮಾಯವಾದಳು. ಇದು ಮಾಯ ಬಜಾರು ಕುಣಿವಾಗ ಹುಷಾರು ಹುಷಾರ್ 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 ಶಾ. ಇದು ಚೋರ ಬಜಾರು ಬಾಯ್ ಬಿಟ್ರೆ ಪುಕಾರು ಹುಷಾರ್ ಹುಷಾರ್ ಶಾ. ಒಂದು ಸಿನಿಮಾ ಆಗ್ಬೇಕಾದ್ರೆ ಎಷ್ಟು ಪರಿಶ್ರಮ ಇರುತ್ತೆ. ಒಬ್ಬ ಕಥೆಗಾರ ಕಥೆಯನ್ನು ಬರೆದು ಅದನ್ನು ಚಿತ್ರಕಥೆ ರೂಪದಲ್ಲಿ ತಂದು ಮತ್ತು ಸಂಭಾಷಣೆಯ ಮೂಲಕ ಆ ಸಂಭಾಷಣೆಗೆ ಪಾತ್ರಗಳು ಜೀವವನ್ನು ತುಂಬಿದಾಗ ಆ ಒಂದು ಚಿತ್ರ ಸುಂದರವಾಗಿ ಮೂಡಿಬರುತ್ತೆ. ಅಂತಹ ಒಂದು ಸುಂದರವಾದ ಚಿತ್ರಕ್ಕೆ ಎಷ್ಟು ಜನ ತಂತ್ರಜ್ಞರು ಕಷ್ಟಪಟ್ಟಿರುತ್ತಾರೆ. ಸ್ನೇಹಿತರೆ, ನಮ್ಮ ಕನ್ನಡ ಸಿನಿಮಾವನ್ನ ನಮ್ಮ ಕನ್ನಡಿಗರು ನೋಡದೆ ಹೋದರೆ ಕನ್ನಡ ಚಿತ್ರಗಳು ಎಲ್ಲಿ ಬೆಳೆಯುತ್ತವೆ? ದಯವಿಟ್ಟು ನಮ್ಮ ಕನ್ನಡ ಚಿತ್ರಕ್ಕೆ ನಮ್ಮ ಕಲಾವಿದರನ್ನ ಬೆಳೆಸುವಂತ ಕೆಲಸವನ್ನ ಮಾಡಬೇಕು ಅಂತ ಇವಾಗ ನಮ್ಮ ಸ್ನೇಹಿತರೊಬ್ಬರು ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. SDR ಪ್ರೊಡಕ್ಷನ್ ರವರ ದ್ವಿತೀಯ ಚಿತ್ರವಾಗಿದ್ದು ಚಿತ್ರಕ್ಕೆ ಲಕ್ಷ್ಮೀಪತಿ ಬಾಲಾಜಿ, ಮುರಳೀಧರ್ ಟಿಪ್ಪು ಹಾಗೂ ಚೆಲುವರಾಜ್ ಎನ್ ರವರು ಬಂಡವಾಳ ಹೂಡಿದ್ದಾರೆ. ಸಕ್ಕರೆಬೈಲಿನ ಸಾಗರ್ ಎಂಬ ಆನೆಯು ದಸರಾ ಅರ್ಜುನನ ಪಾತ್ರಧಾರಿಯಾಗಿ ನಟಿಸಿರುವುದು ಈ ಚಿತ್ರದ ವಿಶೇಷವಾಗಿದೆ. ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನದ ಹೊಣೆಯನ್ನು ಹೊತ್ತಿದ್ದಾರೆ ರವಿಶಂಕರ್ ನಾಗ್. ಛಾಯಾಗ್ರಹಣ ವೀನಸ್ ಮೂರ್ತಿ, ಸಂಕಲನ ವೆಂಕಿ UDV, ಸಂಗೀತ ವೀಣು ಮನಸ್ಸು, ಹಿನ್ನೆಲೆ ಸಂಗೀತ ರವಿವರ್ಮ, ಮೇಕಪ್ ಮಂಜುನಾಥ್, ಆರ್ಟ್ ಚಂದ್ರಣ್ಣ, ಶರತ್ ಘಾಟಿ, ಕಾಸ್ಟ್ಯೂಮ್ ಮುತ್ತುರಾಜ್ ಸಾಹಸ, ಕನ್ನಡದ ಜಾಕಿ ಚಾನಂದೆ, ಖ್ಯಾತರಾಗಿರುವ ಥ್ರಿಲ್ಲರ್ ಮಂಜು, DI ಕಮಲ್ ಗೋಯಲ್, ಪೋಸ್ಟರ್ ಡಿಸೈನ್ ಲಕ್ಕಿ, ಸೌಂಡ್ ಇಂಜಿನಿಯರ್ ಜಯಚಂದ್ರ, ಅಸೋಸಿಯೇಟ್ ಡೈರೆಕ್ಟರ್ ಅನೀಶ್ ಪೂಜಾರಿ, ಶರತ್ ಘಾಟಿ, ಗಿರೀಶ್. ಈ ಚಿತ್ರವು ಇನ್ನೂ ಕೆಲವೇ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಬರಲಿದೆ. ಇದೇ ನವೆಂಬರ್ನಲ್ಲಿ ಚಿತ್ರವು ಬಿಡುಗಡೆಯಾಗಲಿದೆ. ಬಿಡುಗಡೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವ ಚಿತ್ರತಂಡ. ಈ ಚಿತ್ರತಂಡ ತುಂಬಾ ಶ್ರಮ ಪಟ್ಟಿದೆ. ಈ ಶ್ರಮಕ್ಕೆ ಫಲ ಸಿಗಬೇಕಾದ್ರೆ ವೀಕ್ಷಕ ಪ್ರಭುಗಳು ಈ ಚಿತ್ರವನ್ನ ಥಿಯೇಟರ್ನಲ್ಲಿ ನೋಡಬೇಕು, ಥಿಯೇಟರ್ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೇನೆ. ಪ್ರಿಯ ಸ್ನೇಹಿತರೆ, ನೀವು ಕನ್ನಡಿಗರಾಗಿ ನಮ್ಮ ಕನ್ನಡ ಸಿನಿಮಾವನ್ನ ನೋಡದೆ ಹೋದ್ರೆ ಕನ್ನಡಿಗರು ಬೆಳೆಯುವುದು ಹೇಗೆ? ಈ ಚಿತ್ರ ಮಾವುತ ಆನೆಯನ್ನು ಹೇಗೆ, ಒಬ್ಬ ಮಾವುತ ಆನೆಯನ್ನು ಹೇಗೆ ಪಳಗಿಸ್ತಾನೆ, ಅದನ್ನು ಹೇಗೆ ಸಲಹುತ್ತಾನೆ, ಹೇಗೆ ಕಾಪಾಡ್ತಾನೆ, ಆ ಮಾವುತನನ್ನ ಆನೆ ಹೇಗೆ ಅವನನ್ನು ಕಾಪಾಡುತ್ತೆ ಅನ್ನೋದೇ ಈ ಕತೆ. ಒಂದು ಕಾಡಿನಲ್ಲಿ ನಡೆದಕ್ಕಂಥ ಒಂದು ಸುಂದರವಾದ ಕಥೆಯನ್ನ ಹೆಣೆದಿದ್ದಾರೆ ನಮ್ಮ ನಿರ್ದೇಶಕರು. ಈ ಚಿತ್ರದ ಕತೆ ನಾವು ಹೇಳೋದಕ್ಕಿಂತ ಈ ಚಿತ್ರವನ್ನ ಥಿಯೇಟರ್ನಲ್ಲಿ ನೋಡಬೇಕು. ಥಿಯೇಟರ್ ನೋಡಿ ನಿಮ್ಮ ಸಪೋರ್ಟ್ ನೀಡಿ. ನಮ್ಮ ಕನ್ನಡ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ, ಸಲಹೆ ನಮಗೆ ಮುಖ್ಯವಾಗಿದೆ ಅಂತ ಹೇಳ್ತಾ, ಈ ಚಿತ್ರದಲ್ಲಿ ನಟಿಸಿರುವವರು ಲಕ್ಷ್ಮೀಪತಿ ಬಾಲಾಜಿ, ಮಹಾಲಕ್ಷ್ಮಿ, ದಿವ್ಯಶ್ರೀ, ಕರುನಾಡ ಜಾಕಿ ಚಾನ್, ಥ್ರಿಲ್ಲರ್ ಮಂಜು, ಪದ್ಮಾ ವಾಸಂತಿ, ಬಾಲರಾಜ್ ವಾಡಿ, ಲಯಾ ಕೋಕಿಲಾ, ನಂಜು ಸಿದ್ದಪ್ಪ, ಶೈಲೇಶ್ ಉದ್ರಪ್ಪ, ಮೈಸೂರು ಸುಂದರ್, ಆನಂದ್ ಸಿಂಗ್ ರಜಿಪೂತ್, ಲಕ್ಷ್ಮಿ ಭಟ್, ಮೆಮಿಕ್ರಿ ಮಂಜು, ಮೈಸೂರು ಮಂಜುಳಾ, ಮೈಸೂರು ಲತಾ, ಕವನ ಹೆಜ್ಜಿಗೆ ನಾರಾಯಣ ಸ್ವಾಮಿ, ಮಾಸ್ಟರ್ ಋತ್ವಿಕ್, ಶ್ರೀದೇವಿ, ಮಿರ್ಲೆ ಮಂಜು, ಸ್ನೇಹಪೂರ್ವಕವಾಗಿ ಕುಚಿಕು ಖ್ಯಾತಿಯ ಅರ್ಜುನ್ ಚೌಹಾನ್, ಸ್ನೇಹಪೂರ್ವಕವಾಗಿ ಅಂತರ್ಯಾಮಿ ಖ್ಯಾತಿಯ ಪ್ರಣವ್. ಹೀಗೆ ಅನೇಕ ಕಲಾವಿದರು ಈ ಚಿತ್ರಕ್ಕೆ ಶ್ರಮಿಸಿದ್ದಾರೆ. ಈ ಶ್ರಮಕ್ಕೆ ಪ್ರತಿಫಲ ಸಿಗಬೇಕಾದ್ರೆ ನಮ್ಮ ಕನ್ನಡಿಗರು ಈ ಸಿನಿಮಾವನ್ನ ಥಿಯೇಟರ್ ನೋಡಬೇಕು, ಮೆಚ್ಚುಗೆಯನ್ನು ಸೂಚಿಸಬೇಕು ಅಂತ ಹೇಳ್ತಾ, ಇದೇ ನವೆಂಬರ್ಲಿ ಚಿತ್ರ ಬಿಡುಗಡೆ ಆಗಲಿದೆ. ನಿಮ್ಮ ಸಹಕಾರ, ಸಲಹೆ ನಮಗೆ ಮುಖ್ಯವಾಗಿದೆ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಒಳ್ಳೆ ಕಥೆ ಬರ್ತಾ ಇಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಒಂದ್ಸಾರಿ ನಮ್ಮ ಕನ್ನಡಿಗರು ಥಿಯೇಟರ್ನಲ್ಲಿ ಸಿನಿಮಾ ನೋಡಬೇಕು. ಸಿನಿಮಾ ಮಾಡಬೇಕಾದ್ರೆ ತಂತ್ರಜ್ಞರಾಗಲಿ, ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನ ನೀವು ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ. ಮನೇಲಿ ಕೂತ್ಕೊಂಡು ವಿಮರ್ಶೆ ಮಾಡೋದು ಬಿಟ್ಟು ಎಲ್ಲರೂ ಥಿಯೇಟರ್ನಲ್ಲಿ ಬಂದು ಒಂದ್ಸಾರಿ ಕನ್ನಡ ಸಿನಿಮಾವನ್ನ ಥಿಯೇಟರ್ ನೋಡಿ ಕನ್ನಡಿಗರನ್ನ ಬೆಳೆಸುವಂತ ಕಾರ್ಯವನ್ನ ಮಾಡಿ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳಿದ್ದೇನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ. ತಣ್ಣನೆ ಗಾಳಿ ಕಾಡೆಲ್ಲ ಹರಡಿ, ವನಮೃಗಗಳು ಕ್ಷೇಮ,
ಗಿಡ ಮರಗಳು ಕ್ಷೇಮ, ಕಾಡಿನ ಪ್ರಜೆಗಳು ಕ್ಷೇಮ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ.